ಸಿರಿ ಸಿರಿ ಮ್ಯಾಮ್ ಆ್ಯಕ್ಚುಲಿ ಅವರು ಅಲ್ಲಿ ಎಲ್ಲ ಹೇಳ್ತಾರೆ. ಒಂದು ನನಗೆ ಆ ಸ್ಟೋರಿ ಗೊತ್ತಿಲ್ಲ. ಏನು ಅಜ್ಜಿ ಮತ್ತು ಕೋಳಿ ಏನೋ ಹೇಳ್ತಾರೆ. ಒಂದು 1000 ಕೋಳಿ ತಿಂದ ಅಜ್ಜಿ ಏನೋ ಒಂದು ಕತೆ ಇದೆ ಅಂತ. ಅದರಲ್ಲಿ ಆ ಅಜ್ಜಿ ನಾನು ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ಬಿಟ್ಟು 1000 ಕೋಳಿ ತಿಂದರು ಏನೋ ಅಂತ. ನಾನು ನಾಳೆ ಸಾಯ್ತೀನಿ ಅಂತ 1000 ಕೋಳಿ ಮುಗಿಸಿದ್ರು ಏನೋ ಅಂತ. ಸೊ ಅವರಿಗೆ ಅದೇ ಅಲ್ಲಿ ಹೇಳ್ತಾ ಇರ್ತಾರೆ, ಆ 1000 ಕೋಳಿ ಅಂದರೆ ಸಿರಿ ಮ್ಯಾಮೆ ಅಂತ. ಸೊ ಸಿರಿ ಮ್ಯಾಮ್ ಆ್ಯಕ್ಚುಲಿ ಆಟ ಅಂತ ಬಂದಾಗ ಆಡ್ತಾರೆ, ಬಟ್ ಎಂಡ್ ಆಫ್ ದ ಡೇ ಅವರಿಗೆ ನನಗನ್ಸತ್ತೆ ಸಿರಿ ಮ್ಯಾಮ್ ಅವರಿಗೆ ಇಷ್ಟೇ. ನನ್ನ ಮೊನ್ನೆನೂ ಹೇಳಿದೆ ಅವರಿಗೆ, ಅದು ಹೇಳಿದವ್ರಿಗೆ ಇಷ್ಟ ಆಗಿಲ್ಲ. ನನ್ನ ಮೊನ್ನೆ ಅವರಿಗೆ ಓವರ್ ಆಲ್ ವಿನ್ ಆಗಬೇಕನ್ನೋ ಒಂದು ಇದಿಲ್ಲ ಅಂತ ಅನ್ಸುತ್ತೆ ನನಗೆ. ಅವರಿಗೆ ನಾನು ಎಷ್ಟು ಲೈಕ್ ಪುಲ್ ಮಾಡ್ತೀನಿ ಅದು ನನಗೆ ಹೆಲ್ಪ್ ಆಗತ್ತೆ, ನಾನು ಇಷ್ಟು ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಅಂತ. ಬಟ್ ಆ ಫೈನಲ್ಗೆ ಹೋಗ್ಬಿಟ್ಟು ವಿನ್ ಆಗಲೇಬೇಕು ಅನ್ನೋ ಛಲ ಅವ್ರ ಹತ್ರ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಅವರು ಈಸಿ ವೇ ನೋಡ್ತಾರೆ. ಈ ಕಡೆ ಇಷ್ಟು ಜನ ನನ್ನ ಹತ್ರ ಮಾತಾಡ್ತಿದ್ದಾರೆ, ಅವ್ರ ಹತ್ರ ಚೆನ್ನಾಗಿರೋಣ. ಈ ಕಡೆ ಇವ್ರ ಹತ್ರ ಹೇಳಿದ್ರೆ ಹಿಂದೆ ಬರ್ಬೋದು, ತುಕಾಲಿನ ಪಾಯಿಂಟ್ ಮಾಡಿದ್ರೆ ಅವನು ತುಂಬ ಹಾರ್ಡಾಗಿ ಬರ್ತಾನೆ. ಅದು ಆಮೇಲೆ ನೋಡಿಬಿಟ್ಟು ಈ ಕಡೆ ಅವಿನಾಶ್ ಇದ್ದಾನೆ, ಒಂದು ಪಾಯಿಂಟ್ ಇದೆ, ವೈಲ್ಡ್ ಕಾರ್ಡ್, ಅವರು ವೈಲ್ಡ್ ಕಾರ್ಡಲ್ಲಿ ಬಂದಿದ್ದಾರೆ, ಅದು ಈಸಿ ರೂಟ್ ತೊಗೊಂಡ್ಬಿಡ್ತಾರೆ ಎಲ್ಲ ನಾಮಿನೇಟ್ ಮಾಡೋಕ್ಕೆ. ಸೊ ಅವರು ಸಂಗೀತ ಅಗೇನ್ ಹೈಲಿ ಇಂಟೆಲಿಜೆಂಟ್ ಪರ್ಸನ್. ಸಂಗೀತ ವೆಲ್ ಪ್ರಿಪೇರ್ಡ್ ಅಂತ ಹೇಳ್ಬೋದು. ಇವರೆಲ್ಲ ಕೆಲವರು ವೆಲ್ ಪ್ರಿಪೇರ್ಡ್ ಇದ್ದಾರೆ ಅಲ್ಲಿ, ವೆಲ್ ಪ್ರಿಪೇರ್ಡ್ ಫಾರ್ ಬಿಗ್ ಬಾಸ್ ಸೀಸನ್ 10 ಅವರು ಟಾಪಲ್ಲಿ ಬರ್ತಾರೆ, ಒನ್ ಆಫ್ ದ ಟಾಪ್ ಅಂತಲೇ ಹೇಳ್ಬೋದು. ಕೆಲವರು ವೆಲ್ ಪ್ರಿಪೇರ್ಡ್ ಆಗಿ ಕೂಡ ಅಲ್ಲಿ ಸುಮ್ಮನೆ ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸಂಗೀತ ಒನ್ ಆಫ್ ದ ವೆಲ್ ಪ್ರಿಪೇರ್ಡ್ ಕಂಟೆಸ್ಟೆಂಟ್. ಎಕ್ಸಾಮ್ಗೆ ಹೆಂಗೆ ವೆಲ್ ಪ್ರಿಪೇರ್ಡ್ ಇರ್ತೀವಿ ಆ ಥರ ಎಲ್ಲನೂ ಮಾಡೋಕ್ಕಾಗಲ್ಲ, ಬಟ್ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಸೀಸನ್ ಉದ್ದ ಹೋದಂಗೆ ಅದು ಹೆಲ್ಪ್ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಅಪ್ಲಿಕೇಶನ್ ಹಾಕ್ತಾ ಇರ್ಬೋದು. ಅಂದರೆ ಮೈಂಡಲ್ಲಿ ಕೆಲವೊಂದು ಫಾರ್ಮುಲಾಸ್ಗಳೆಲ್ಲ ಇಲ್ಲಾಗಿಲ್ಲ ಅಂದರೆ ಅಲ್ಲಾಗಿಲ್ಲ ಅಂದಿಲ್ಲ ಆ ಥರ. ಸೊ ಅವರು ಒಂದು ಮ್ಯಾಥಮ್ಯಾಟಿಕ್ಸಲ್ಲಿ ತುಂಬ ಫಾರ್ಮುಲಾ ಇಟ್ಕೊಂಡು ಬಂದವರು ಆ ಥರ ಈ ಗೇಮ್ಗೆ. ಸೊ ಅವ್ರ ಹತ್ರ ಅಷ್ಟೊಂದು ಫಾರ್ಮುಲಾಸ್ ಅದು ಇದೆಲ್ಲ ಇದೆ. ಸೊ ದ್ಯಾಟ್ಸ್ ಗುಡ್ ಫಾರ್ ಹರ್ ಆ್ಯಕ್ಚುಲಿ. ಅಂದರೆ ಅದು ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಬಟ್ ಶೋ ಅಂತ ಬಂದಾಗ ಒಂದು ಕಡೆ ನಾವು ಇನ್ನೊಬ್ಬರ ಒಂದು ಸಿಂಪತಿ ಬೇಡ, ನಾನು ಅದೇ ಹೇಳೋದು. ಸಿಂಪತಿ ಕೊಟ್ಟಿಲ್ಲ ಅಂದರೂ ಓಕೆ, ಆ ಸಿಂಪತಿ ಇನ್ನೊಬ್ಬರಿಗೆ ಏನೋ ಪ್ರಾಬ್ಲಮ್, ಸಿಂಪತಿ ಅದು ಯೂಸ್ಲೆಸ್ ಅದು ಆ್ಯಕ್ಚುಲಿ. ಇನ್ನೊಬ್ಬರು ಪಾಪ ಎಲ್ಲ ಹೇಳಿದ್ರೆ ನಾನು ಹೇಳ್ತೀನಿ. ಬಟ್ ಎಂಪತಿ ಅಂತ ಏನಿದೆ, ಇನ್ನೊಬ್ರಿಗೆ ಇದರಿಂದ ಅವ್ರಿಗೆ ಈ ಥರ ಎಫೆಕ್ಟ್ ಆಗ್ಬೋದು, ಇದರಿಂದ ಇವರಿಗೆ ಈ ಥರ ಪ್ರಾಬ್ಲಮ್ ಆಗ್ಬೋದು, ಆ ಎಂಪತಿ ಏನಿದೆ ಅದನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ರೆ ಒಳ್ಳೇದಿತ್ತು ಅಂತ ಅನ್ಸುತ್ತೆ. ಯಾಕಂದರೆ ನಾಳೆ ಗೆದ್ದುಬಿಟ್ರು ನೀವು ಇನ್ನೊಬ್ಬರಿಗೆ ತುಂಬಾ ಹಾರ್ಡ್ ಫೀಲ್ ಮಾಡಿಸಿದ್ರೆ ಅದು ಅಷ್ಟು ಚೆನ್ನಾಗಿಲ್ಲ ಅಂತ. ಬಟ್ ಅದರ್ವೈಸ್ ಆ ಗೇಮ್ ಅಂತ ಬಂದಾಗ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ.